ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ಹಸಿಮೆಣಸಿನ್ಕಾಯಲ್ಲಿ ಒಂದು ಉಪ್ಪಿನಕಾಯಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಅದಕ್ಕೆ ನಾನು ಈ ಥರ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ದಪ್ಪಗೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಒಳಕ್ಕೆ ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಒಂದು ಬಾಳೆದೆಲೆ ಕೂಡ ನಾನು ತೊಗೊಂಡಿದ್ದೀನಿ. ನೋಡಿ, ಮತ್ತೆ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು. ಈಗ ನಾನು ತೆಂಗಿನಕಾಯಿ ಎಲ್ಲ ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇದೆಲ್ಲ ತರಿಯಾಗಿ ರುಬ್ಬಬೇಕು. ನೋಡಿ, ನಾನೀಗ ಇದನ್ನು ಮಿಕ್ಸರಲ್ಲಿ ಗ್ರೈಂಡ್ರ್ ಮಾಡಿದ್ದೀನಿ. ನೋಡಿ, ತರಿಯಾಗಿ ಪುಡಿ ಥರನೂ ಮಾಡ್ಕೊಂಡಿದ್ದೀನಿ ಇದನ್ನು. ನೋಡಿ, ತುಂಬ ನೈಸಿಗಾದರೆ ಚೆನ್ನಾಗಿ ಅನಿಸಲ್ಲ. ಇದನ್ನೆಲ್ಲ ಈಗ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ ನಾವು. ಈಗ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳೋಣ ತುದಿನ. ಈ ಥರ ನೋಡಿ, ಮಧ್ಯ ಒಂದು ಚಾಕು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೀಜ ನಾನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಈಗ ರೆಡಿಯಾಗಿದೆ. ಇದಕ್ಕೆ ಆಗಲೇ ನಾನು ತೋರಿಸಿದ್ನಲ್ವ ಕಾಯಿ ತುರಿ ಎಲ್ಲ ಪೌಡ್ರ್ ಮಾಡ್ಕೊಂಡಿರೋದು, ಅದಕ್ಕೆ ತುಂಬಾ ಈಗ ನೋಡಿ ಈ ಥರ ಫ್ರೀ ಇದ್ದಾಗ ಈ ರೀತಿಯಾಗಿ ನಾವು ಮಾಡಿಟ್ಕೊಂಡ್ರೆ ಊಟಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ. ಇದರಲ್ಲೇ ನಾವು ಹಿಟ್ಟಚ್ಚಿದ ಮೆಣಸಿನ್ಕಾಯಿ ಮಾಡ್ತೀವಲ್ವ, ಇದೇ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಹಿಂಗೆ ಎದ್ದು ಕರೆದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ.
ನೋಡಿ ನಾನೀಗೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ತುಂಬ್ಕೊಂಡಿದ್ದೀನಿ. ಕಾಯಿ ತುರಿ ಆಗಲೇ ನಾನು ಪೇಸ್ಟ್ ಮಾಡಿ ತೋರಿಸಿದ್ನಲ್ಲ, ಆ ಪೇಸ್ಟೆಲ್ಲ ಹಸಿಮೆಣ್ಸಿನ್ಕಾಯಿಗೆ ಈ ಥರ ನಾನು ತುಂಬ್ಕೊಂಡಿದ್ದೀನಿ. ನೋಡಿ ಈ ಥರ. ಈಗ ಇದನ್ನು ರೋಸ್ಟ್ ಮಾಡೋಣ ಹಂಚಲ್ಲಿ ಹಾಕ್ಬಿಟ್ಟು. ಅದಕ್ಕಿಂತ ಇನ್ನೊಂದು ಕೆಲಸ ಇದೆ, ಅದು ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಆಗಲೇ ನಾನು ನಿಮಗೆ ಬಾಳೆದೆಲೆ ತೋರಿಸಿದ್ನಲ್ವ, ಅದು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ನೋಡಿ ಈ ಥರ. ಏನಕ್ಕೆ ಅಂತ ಈಗ ನೋಡೋಣ ಬನ್ನಿ, ಏನಕ್ಕೆ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇದೊಂದೊಂದು ಸಲ ನಾವು ಈ ಪೌಡ್ರೆಲ್ಲ ಹೊರಗಡೆ ಬಂದುಬಿಡುತ್ತೆ, ಅದಕ್ಕೆ ನಾನು ಬಾಳೆದೆಲೆಯಲ್ಲಿ ಈ ಥರ ಕಟ್ಟಿದ್ದೀನಿ. ಇನ್ನೊಂದು ಗಂಟೆ ಹಾಕೋಣ. ನೋಡಿ ಇದು ನಾನು ಕಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ಕೊಳ್ಳಬಹುದು. ಅಕಸ್ಮಾತ್ ಆ ಪೌಡ್ರ್ ಏನಾದರೂ ಹೊರಗಡೆ ಬರುತ್ತೆ ಅಂತ ಅನಿಸಿದರೆ ಈ ಥರ ಬಾಳೆದೆಲೆಯಲ್ಲಿ ದಾರದಲ್ಲಿ ಕಟ್ಕೋಬೋದು. ಇದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಗೆ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಹಂಚಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡೋಣ ಅದನ್ನೆಲ್ಲ. ನೋಡಿ ನಾವು ಸ್ವಲ್ಪ ಮೇಲೆಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ನೋಡಿ ಈಗ ಇದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಸ್ವಲ್ಪ ಮೇಲೆ ಕೆಳಗೆ ಅದನ್ನು ತಿರುವಾಕೋಣ ಹಸಿಮೆಣ್ಸಿನ್ಕಾಯಿ ಎಲ್ಲ. ಇದು ರೊಟ್ಟಿಗೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ. ನಾವು ಫ್ರೀಯಾಗಿ ಸಿಕ್ಕಾಗ ಈ ರೀತಿ ಒಂದು ಮಾಡಿಟ್ಕೊಂಡ್ರೆ ಊಟಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೇ ಮೆಣಸಿನ್ಕಾಯಿನ ನಾವು ಹಿಟ್ಟಚ್ಚಿದ ಮೆಣಸಿನ್ಕಾಯಿ ಕೂಡ ಮಾಡ್ಕೋಬೋದು. ನಾವು ಹಿಟ್ಟಚ್ಚಿದ ಮೆಣಸಿನ್ಕಾಯಿ ಮಾಡ್ತೀವಲ್ಲ, ಅದೇ ಥರ ಇದೇ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಎದ್ಬಿಟ್ಟು ಕರೆದ್ರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಉಪ್ಪುಗಾಯಿ ರೆಡಿಯಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಆಗಲೇ ಬಾಳೆದೆಲೆ ಕಟ್ಟಿದ್ನಲ್ವ, ಅದನ್ನ ಈಗ ತೆಗಿತಾ ಇದ್ದೀನಿ. ನೋಡಿ ಈ ಥರ. ಅದು ಒಳಗಡೆ ಕಾಯೆಲ್ಲ ತುಂಬಿರ್ತೀವಲ್ಲ, ಅದು ಹೊರಗಡೆ ತುಂಬ ಹೊರಗಡೆ ಬರುತ್ತೆ.
ಆಗ ಅದು ಹೊರಗಡೆ ಬರುತ್ತೆ ಅನ್ನಿಸ್ದಾಗ ನಾವು ಈ ಬಾಳೆದೆಲೆಯಲ್ಲಿ ಸ್ವಲ್ಪ ಕಟ್ಕೋಬೋದು, ಇಲ್ಲ ದಾರದಲ್ಲಿ ಕೂಡ ನಾವು ಕಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಇದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಹಸಿಮೆಣ್ಸಿನ್ಕಾಯಿ ಉಪ್ಪುಗಾಯಿ ರೆಡಿಯಾಗಿದೆ ತಿನ್ನೋದಕ್ಕೀಗ.